2023ರಲ್ಲಿ ದಸರಾನೆ ಅರ್ಜುನ ಮೃತಪಟ್ಟಿತ್ತು. ದಸರಾನೆ ಮೃತಪಟ್ಟಿದ್ರು ಕೂಡ ಇನ್ನೂ ಕೂಡ ಪುತ್ಥಳಿ ಉದ್ಘಾಟನೆಗೆ ಭಾಗ್ಯ ಸಿಗ್ತಾ ಇಲ್ಲ. ದಸರಾನೆ ಅರ್ಜುನ ಮೃತಪಟ್ಟು ನಾಳೆಗೆ 2 ವರ್ಷ ಪೂರ್ಣ ಆಗುತ್ತೆ. 2 ವರ್ಷ ಕಳೆದ್ರೂ ಕೂಡ ಅರ್ಜುನನ ಪುತ್ಥಳಿಯನ್ನ ಉದ್ಘಾಟಿಸದೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. 2023ರ ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಹಿಡಿಯುವ ಸಂದರ್ಭದಲ್ಲಿ ಅರ್ಜುನ ಆನೆ ಮೃತಪಟ್ಟಿತ್ತು. ಕಾಡಾನೆ ಜೊತೆ ಕಾದಾಡಿ ವೀರ ಮರಣವನ್ನ ಹೊಂದಿತ್ತು. ಅರ್ಜುನ ಮೃತಪಟ್ಟ ಸ್ಥಳದಲ್ಲಿ ನಿರ್ಮಾಣಗೊಂಡಿದೆ ಪುತ್ಥಳಿ. ಆದರೂ ಕೂಡ ಪುತ್ಥಳಿ ಉದ್ಘಾಟನೆಗೆ ಇಲ್ಲಿವರೆಗೂ ಭಾಗ್ಯ ಸಿಗ್ತಾ ಇಲ್ಲ. ಸಕಲೇಶಪುರದ ಯಸಳೂರಿನ ದಬ್ಬಳ್ಳಿ ಕಟ್ಟಿಯಲ್ಲಿದೆ ಪುತ್ಥಳಿ. 1 ವರ್ಷದ ಹಿಂದೆ 50 ಲಕ್ಷ ವೆಚ್ಚದಲ್ಲಿ ಅರ್ಜುನನ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿತ್ತು. ಪುತ್ಥಳಿ ನಿರ್ಮಿಸಿ ವರ್ಷ ಕಳೆದ್ರೂ ಉದ್ಘಾಟನೆ ಮಾಡದೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ಇವತ್ತು ನಾವು ಯಸಳೂರಿನ ದಬ್ಬಳ್ಳಿ ಕಟ್ಟೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಈ ಹೆಸರು. ಯಾಕಪ್ಪ ಅಂತ ಅಂದರೆ ಯಸಳೂರಿನ ದಬ್ಬಳ್ಳಿ ಕಟ್ಟೆನಲ್ಲಿ ಸುಮಾರು 2 ವರ್ಷ, ಈ ಡಿಸೆಂಬರ್ ತಿಂಗಳು ಬಂದರೆ 2 ವರ್ಷ ಆಗುತ್ತೆ. ಇಲ್ಲಿ ಅರ್ಜುನ ಆನೆ ಏನು ವೀರ ಮರಣವನ್ನು ಹೊಂದುತ್ತೆ ಆ ಜಾಗದಲ್ಲೇ ಇವತ್ತು ನಿಂತಿದ್ದೀವಿ ನಾವು. ಇಲ್ಲಿಗೆ ನಾವು ಬಂದಿದ್ದೇ ದೊಡ್ಡ ಸರ್ಕಸ್ಸು. ಯಾಕೆ ಅಂತ ಅಂದರೆ ರಸ್ತೆ ಆ ಥರ ಇದೆ. ಇವತ್ತು ನನ್ನ ಬೆನ್ನಿಂದೆ ತಾವು ನೋಡ್ಬೋದು ಅರ್ಜುನನ ಒಂದು ಏನು ಸ್ಮಾರಕ ಇದೆ. ಅರ್ಜುನನ ಏನು ನಾವು ಇಲ್ಲಿ ಒಂದು ವೀರ ಮರಣನ ಹೊಂದಿರುತ್ತೆ ಆ ಜಾಗದಲ್ಲಿ ಅರ್ಜುನನ ಒಂದು ಸಮಾಧಿ ಇರುತ್ತೆ. ಆ ಸಮಾಧಿಯ ಮೇಲ್ಗಡೆ ಒಂದು ಸ್ಮಾರಕವನ್ನು ಮಾಡಿರುತ್ತೆ ಸರ್ಕಾರ. 2 ವರ್ಷ ಆದರೂ ಸಹ ಉದ್ಘಾಟನೆ ಆಗಿಲ್ಲ. ಏನು ಅರ್ಜುನನ ಸ್ಮಾರಕ 2 ವರ್ಷ ಆದರೂ ಸಹ ಉದ್ಘಾಟನೆ ಆಗಿಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ. ಇವತ್ತು ನಾವು ಯಸಳೂರಿನ ದಬ್ಬಳ್ಳಿ ಕಟ್ಟೆ ಇಡೀ ರಾಜ್ಯ ಸರ್ಕಾರ ಅದರ ಬಗ್ಗೆ ವಿಶೇಷವಾಗಿ ಗಮನವನ್ನು ಹರಿಸಿ ಸರ್ಕಾರದ ಜವಾಬ್ದಾರಿ ಇದೆ. ಅರ್ಜುನ ಆನೆ 8 ಬಾರಿ ಅಂಬಾರಿಯನ್ನು ಹೊತ್ತು ಮತ್ತು ಆನೆಯನ್ನು ಕಾಡಾನೆಯನ್ನು ಹಿಡಿತಕ್ಕಂಥ ಸಂದರ್ಭದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಸರ್ಕಾರ ಗೌರವ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಸರ್ಕಾರ ಯಾಕೋ ಅರ್ಜುನನ ಸಮಾಧಿಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಕೇಳಿದಾಗಲೂ ಕೂಡ ಕೊಟ್ಟಂಥ ಅನುದಾನ ಮತ್ತು ಇವತ್ತು ನಡ್ಕತರ ರೀತಿ ನೋಡಿದರೆ ನನಗೂ ಕೂಡ ಆ ಕ್ಷೇತ್ರದ ಒಬ್ಬ ಶಾಸಕನಾಗಿ ತುಂಬ ನೋವಿಂದ ಹೇಳ್ತೀನಿ, ಅದು ಅಭಿವೃದ್ಧಿ ಅಷ್ಟೊಂದು ಚೆನ್ನಾಗಿಲ್ಲ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಏಕೆಂದರೆ ಪ್ರವಾಸಿಗರ ತಾಣ ಸಕಲೇಶಪುರ. ಅರ್ಜುನನಿಗೆ ವಿಶೇಷವಾದಂಥ ಅಭಿಮಾನಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಲಾಸ್ಟ್ ಟೈಮ್ ಅಭಿಮಾನಿಗಳು ಕೂಡ ಯಾರೋ ಬಂದ್ಬಿಟ್ಟು ನಾವೇ ಅದನ್ನು ರೆಡಿ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲ, ಸರ್ಕಾರ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.